ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಕರ್ನಾಟಕ ರಾಜಕಾರಣದಲ್ಲಿ ಜೆಡಿಎಸ್ ಅಧ್ಯಾಯ ಮುಕ್ತಾಯ ಆಗಿದೆ ಅನ್ನೋ ಧ್ವನಿಗಳು ಜೋರಾಗಿದ್ದ ಹೊತ್ತಲ್ಲೇ ಹಾಸನದ ಮಣ್ಣಿನಿಂದ ಒಂದು ಸ್ಪಷ್ಟ ರಾಜಕೀಯ ಎಚ್ಚರಿಕೆ ಹೊರಬಿದ್ದಿದೆ. ರಜತ ಮಹೋತ್ಸವದ ನೆನಪಿನಲ್ಲಿ ನಡೆದಂತ ಈ ಬೃಹತ್ ಸಮಾವೇಶ ಕೇವಲ ಆಚರಣೆಯಲ್ಲ, ಅದು ಕಾಂಗ್ರೆಸ್ ಸರ್ಕಾರಕ್ಕೆ ನೇರ ಸವಾಲು. ಜೆಡಿಎಸ್ ಒಳಗಿದ್ದ ಮೌನಕ್ಕೆ ಅಂತ್ಯ ಮತ್ತು ಶಕ್ತಿಶಾಲಿ ರಾಜಕೀಯ ಕಂಬ್ಯಾಕ್ಗೆ ನೀಡಿದ ಅಧಿಕೃತ ಘೋಷಣೆ. ರೇವಣ್ಣ ಬಂಧನ ರಾಜಕೀಯ ಪ್ರತೀಕಾರವೇ ಅಥವಾ ಕಾನೂನು ಪ್ರಕ್ರಿಯೆಯೇ? ದೇವೇಗೌಡರ ಭಾವುಕ ಭಾಷಣದ ಹಿಂದೆ ಇರುವ ರಾಜಕೀಯ ಸಂದೇಶವೇನು? ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರಾ? ನಿಖಿಲ್ ಕುಮಾರಸ್ವಾಮಿ ಮುಂದಿನ ಪೀಳಿಗೆಯ ಹೋರಾಟದ ಮುಖವೇ? ಎನ್ಡಿಎ ಮೈತ್ರಿಯೊಳಗಿನ ಜೆಡಿಎಸ್ ಪಾತ್ರ, ಹಾಸನದ ಅಭಿವೃದ್ಧಿ ರಾಜಕಾರಣ ಮತ್ತು ಮುಂಬರುವ ಪಂಚಾಯಿತಿ ನಗರಸಭೆ ಚುನಾವಣೆಗಳಿಗೆ ಈ ಸಮಾವೇಶ ನೀಡಿದಂತ ಸ್ಪಷ್ಟ ಸೂಚನೆಗಳಾದ್ರೂ ಏನು? ಹಾಸನದ ಈ ಮಹಾ ಸಮಾವೇಶ ಯಾಕೆ ಕರ್ನಾಟಕ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯಾಗಿದೆ? ಈ ಸಂಪೂರ್ಣ ರಾಜಕೀಯ ಕಥೆಯ ಸಂಪೂರ್ಣ ವಿಶ್ಲೇಷಣೆಯನ್ನ ಕೊಡ್ತಾ ಹೋಗ್ತೀವಿ, ನೋಡ್ಕೊಂಡ್ ಬನ್ನಿ. ಕರ್ನಾಟಕ ರಾಜಕಾರಣದಲ್ಲಿ ಜೆಡಿಎಸ್ ಮುಗಿಯಿತು ಎಂಬ ಮಾತುಗಳು ಜೋರಾಗಿದ್ದ ಹೊತ್ತಲ್ಲೇ ಹಾಸನದ ಮಣ್ಣಿನಲ್ಲಿ ನಡೆದ ಈ ಬೃಹತ್ ಸಮಾವೇಶ ಆ ನ್ಯಾರೇಟಿವ್ ಅನ್ನು ಸಂಪೂರ್ಣವಾಗಿ ತಲೆಕೆಳಗಾಗಿಸಿದೆ. ರಜತ ಮಹೋತ್ಸವದ ನೆಪದಲ್ಲಿ ಆಯೋಜಿಸಲಾದ ಈ ಸಮಾವೇಶ ವಾಸ್ತವದಲ್ಲಿ ಜೆಡಿಎಸ್ನ ರಾಜಕೀಯ ಜೀವಂತಿಕೆಯ ಘೋಷಣೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ನೇರ ಸವಾಲು ಮತ್ತು ಮುಂಬರುವ ಚುನಾವಣೆಗಳಿಗೆ ಸ್ಪಷ್ಟ ಕಾರ್ಯಯೋಜನೆಯ ಪ್ರದರ್ಶನವಾಗಿತ್ತು. ಲಕ್ಷಾಂತರ ಕಾರ್ಯಕರ್ತರ ಹಾಜರಾತಿ, ಕುಟುಂಬದ ವಿರುದ್ಧ ನಡೆಯುತ್ತಿದೆ ಎನ್ನಲಾದ ರಾಜಕೀಯ ದಾಳಿಗಳಿಗೆ ಪ್ರತಿರೋಧ ಮತ್ತು ಎನ್ಡಿಎ ಮೈತ್ರಿಯೊಳಗಿನ ತನ್ನ ಸ್ಥಾನವನ್ನು ಮರುಘೋಷಿಸುವ ಮೂಲಕ ಜೆಡಿಎಸ್ ಈ ವೇದಿಕೆಯಿಂದ ರಾಜ್ಯ ರಾಜಕಾರಣಕ್ಕೆ ಒಂದು ಸಂದೇಶವನ್ನ ಸ್ಪಷ್ಟವಾಗಿ ರವಾನಿಸಿತ್ತು. ಪಕ್ಷ ಇನ್ನು ಹೋರಾಟದ ಕೇಂದ್ರದಲ್ಲಿದೆ. ಈ ಸಮಾವೇಶದ ರಾಜಕೀಯ ಮಹತ್ವ ಕೇವಲ ಸಂಖ್ಯಾಬಲದಲ್ಲಿಲ್ಲ, ಅದರೊಳಗಿನ ಸಂದೇಶಗಳಲ್ಲಿದೆ. ದೇವೇಗೌಡರು ಭಾವುಕ ಆದರೆ ಎಚ್ಚರಿಕೆಯ ಭಾಷಣ, ಕುಮಾರಸ್ವಾಮಿಯ ಅಭಿವೃದ್ಧಿ ಮತ್ತು ಆಡಳಿತದ ಮೇಲಿನ ಆಕ್ರಮಣ, ನಿಖಿಲ್ ಕುಮಾರಸ್ವಾಮಿಯ ಭವಿಷ್ಯಮುಖಿ ಹಾಗೂ ಹೋರಾಟದ ಧ್ವನಿ, ಈ ಮೂರು ಅಂಶಗಳು ಸೇರಿ ಜೆಡಿಎಸ್ ಮುಂದಿನ ಹಂತದ ರಾಜಕೀಯ ತಂತ್ರವನ್ನ ಬಿಚ್ಚಿಟ್ಟವು. ಹಾಸನವನ್ನು ಮತ್ತೆ ಭದ್ರಕೋಟೆ ಎಂದು ಘೋಷಿಸುವುದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜಕೀಯ ಪ್ರತಿಕಾರ ಎಂಬ ನ್ಯಾರೇಟಿವ್ ಕಟ್ಟುವುದು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಂದಲೇ ಶಕ್ತಿಶಾಲಿ ಕಂಬ್ಯಾಕ್ಗೆ ಅಡಿಪಾಯ ಹಾಕುವುದು, ಇವೆಲ್ಲವೂ ಈ ಸಮಾವೇಶದ ಮೂಲಕ ಜೆಡಿಎಸ್ ಬಹಿರಂಗಪಡಿಸಿದ ಸ್ಪಷ್ಟ ರಾಜಕೀಯ ರಸ್ತೆ ನಕ್ಷೆಯಾಗಿದೆ. ಜೆಡಿಎಸ್ ರಜತ ಮಹೋತ್ಸವದ ಅಂಗವಾಗಿ ಹಾಸನ ಜಿಲ್ಲೆಯ ಹೂಡಾ ಬಡಾವಣೆಯಲ್ಲಿ ಆಯೋಜಿಸಲಾದ ಬೃಹತ್ ಕಾರ್ಯಕರ್ತರ ಸಮಾವೇಶ ಒಂದು ಸಾಂಪ್ರದಾಯಿಕ ಪಕ್ಷ ಕಾರ್ಯಕ್ರಮವನ್ನ ಮೀರಿಸಿ ಕರ್ನಾಟಕ ರಾಜಕಾರಣದಲ್ಲಿ ಹೊಸ ರಾಜಕೀಯ ಘೋಷಣೆಯಾಗಿ ರೂಪುಗೊಂಡಿತ್ತು. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರ ಭರ್ಜರಿ ಹಾಜರಾತಿ, ರಾಜ್ಯದ ಮೂಲೆ ಮೂಲೆಯಿಂದ ಹರಿದು ಬಂದ ಜನಸಾಗರ. ಜೆಡಿಎಸ್ ಇನ್ನೂ ರಾಜಕೀಯವಾಗಿ ಮುಗಿದಿಲ್ಲ, ಬದಲಾಗಿ ಹೊಸ ಹೋರಾಟಕ್ಕೆ ಸಜ್ಜಾಗಿದೆ ಎಂಬ ಸಂದೇಶವನ್ನ ಆಡಳಿತಾರೂಢ ಕಾಂಗ್ರೆಸ್ಗೆ ನೇರವಾಗಿ ರವಾನಿಸಿತು. ಕಳೆದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳ ನಂತರ ನಡೆದ ಜೆಡಿಎಸ್ನ ಈ ಮೊದಲ ಮಹತ್ವದ ಬೃಹತ್ ಸಮಾವೇಶ ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ರಾಜಕೀಯ ನಾಂದಿ ಹಾಡಿದಂತಾಯಿತು. ಸಮಾವೇಶಕ್ಕೂ ಮುನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಮ್ಮ ಕುಲದೇವರಾದ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ದೇವೇಶ್ವರ ದೇವಾಲಯ ಹಾಗೂ ಮಾವಿನ ಕೆರೆಯ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಈ ರಾಜಕೀಯ ಹೋರಾಟಕ್ಕೆ ಧಾರ್ಮಿಕ ಹಾಗೂ ಭಾವನಾತ್ಮಕ ನೆಲೆ ಒದಗಿಸಿದ್ರು. ಬಳಿಕ ಬ್ಯಾಟರಿ ಚಾಲಿತ ಗಾಲಿ ಕುರ್ಚಿಯಲ್ಲಿ ರ್ಯಾಂಪ್ ಮೂಲಕ ವೇದಿಕೆಗೆ ಆಗಮಿಸಿದ ಗೌಡರ ದೃಶ್ಯವೇ ಸಮಾವೇಶದ ಸಂಕೇತವಾಯಿತು.
93ನೇ ವಯಸ್ಸು, ಆರೋಗ್ಯ ಸಮಸ್ಯೆಗಳು, ವಾರಕ್ಕೆ 3 ದಿನ ಡಯಾಲಿಸಿಸ್ ಎಲ್ಲವನ್ನು ಮೀರಿ ಅವರು ವೇದಿಕೆಗೆ ಬಂದ ತಕ್ಷಣ ಜೆಡಿಎಸ್ ಕಾರ್ಯಕರ್ತರಲ್ಲಿ ಭಾವನಾತ್ಮಕ ಅಲೆ ಎಬ್ಬಿಸಿತ್ತು. ಕಾರ್ಯಕರ್ತರ ಹರ್ಷೋದ್ಗಾರಕ್ಕೆ ಕೈ ಬೀಸಿದ ಗೌಡರು ತಮ್ಮ ಜೀವನದ ಕೊನೆಯ ಹಂತದಲ್ಲೂ ರಾಜಕೀಯ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂಬ ಸಂದೇಶವನ್ನ ಮೌನವಾಗಿಯೇ ನೀಡಿದ್ರು. ವೇದಿಕೆಯಲ್ಲಿ ಮಾತನಾಡಿದ ದೇವೇಗೌಡರು ಮೊದಲಿಗೆ ಕಾರ್ಯಕರ್ತರ ಮೇಲಿನ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ರು. ಮಾತು ನಿಧಾನವಾಗಿ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧದ ತೀಕ್ಷ್ಣ ವಾಗ್ದಾಳಿಯಾಗಿ ಮಾರ್ಪಟ್ಟಿತ್ತು. ರೇವಣ್ಣನವರನ್ನು ಮತ್ತು ಅವರ ಕುಟುಂಬವನ್ನು ರಾಜಕೀಯವಾಗಿ ಮುಗಿಸಬೇಕು ಎಂಬ ಷಡ್ಯಂತ್ರ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು ರೇವಣ್ಣ ಬಂಧನದ ಕ್ಷಣಗಳನ್ನ ನೆನೆದು ಭಾವುಕರಾದ್ರು. ನನ್ನ ಮಗಳು ಶೈಲಜಾ ಅವರ ಮನೆಯಲ್ಲಿ ರೇವಣ್ಣ ಕುಳಿತಿದ್ದಾಗ ಎಸ್ಐಟಿ ಅಧಿಕಾರಿಗಳು ಬಂದು ಬಂಧಿಸಿದ್ರು. ಇದು ಕಾನೂನು ಪ್ರಕ್ರಿಯೆಯಲ್ಲ, ಇದು ರಾಜಕೀಯ ಪ್ರತಿಕಾರ ಎಂದು ಹೇಳುವ ಮೂಲಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ವಿರುದ್ಧ ಪರೋಕ್ಷವಾದರೂ ತೀಕ್ಷ್ಣ ಸಂದೇಶ ರವಾನಿಸಿದ್ರು. ಎಸ್ಐಟಿ ಅಧಿಕಾರಿಗಳಿಗೆ ಉಡುಗೊರೆ ನೀಡಲಾಗಿದೆ ಎಂಬ ಆರೋಪ ಸಮಾವೇಶದ ರಾಜಕೀಯ ತಾಪಮಾನವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಗೌಡರ ಭಾಷಣದಲ್ಲಿ ಮತ್ತೊಂದು ಪ್ರಮುಖ ಅಂಶವೆಂದರೆ ಅಭಿವೃದ್ಧಿ ರಾಜಕಾರಣ. ಹಾಸನ ಜಿಲ್ಲೆಗೆ ಕುಮಾರಸ್ವಾಮಿ ಮತ್ತು ರೇವಣ್ಣ ನೀಡಿದ ಅಭಿವೃದ್ಧಿ ಕಾರ್ಯಗಳನ್ನು ನೆನಪಿಸಿದ ಅವರು ವಿಮಾನ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ಆಯಿತು. ಆದ್ರೆ ಇವತ್ತು ಅದರ ಸ್ಥಿತಿ ಏನು? ಐಐಟಿ ತರಲು ಜಮೀನು ಮೀಸಲಿಟ್ಟಿದ್ದೇವೆ, ಆದ್ರೆ ಆ ಯೋಜನೆ ಎಲ್ಲಿಗೆ ಹೋಯಿತು ಎಂದು ಪ್ರಶ್ನಿಸಿದ್ರು. 25 ವರ್ಷಗಳ ಹಿಂದೆ ಕುಮಾರಸ್ವಾಮಿ ಖರೀದಿಸಿದ ಜಮೀನನ್ನು ಈಗ ಗೋಮಾಳ ಎಂದು ಆರೋಪಿಸಿ ತನಿಖೆ ನಡೆಸುತ್ತಿರುವುದನ್ನ ರಾಜಕೀಯ ದುರುದ್ದೇಶವೆಂದು ಬಣ್ಣಿಸಿದ್ರು. ಈ ಮೂಲಕ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರವನ್ನು ಅಭಿವೃದ್ಧಿ ಕುಂಠಿತಗೊಳಿಸುವ ಸರ್ಕಾರ ಎಂಬ ನ್ಯಾರೇಟಿವ್ನಲ್ಲಿ ಕಟ್ಟುವ ಪ್ರಯತ್ನ ಮಾಡಿತ್ತು. ಬಿಜೆಪಿ ಎನ್ಡಿಎ ಮೈತ್ರಿ ಕುರಿತು ಮಾತನಾಡಿದ ದೇವೇಗೌಡರು ರಾಹುಲ್ ಗಾಂಧಿಯ ಬಿ ಟೀಮ್ ಹೇಳಿಕೆಗೆ ತಿರುಗೇಟು ನೀಡಿದ್ರು. ಇಂದು ನಾವು ಎನ್ಡಿಎ ಪ್ರಬಲ ಪಾಲುದಾರರು. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ. ಮೋದಿ ಸರ್ಕಾರ ನಮ್ಮನ್ನು ಗೌರವದಿಂದ ನಡೆಸಿಕೊಂಡಿದೆ ಎಂದು ಹೇಳುವ ಮೂಲಕ ಜೆಡಿಎಸ್ ರಾಷ್ಟ್ರೀಯ ರಾಜಕಾರಣದಲ್ಲೂ ತನ್ನ ಸ್ಥಾನವನ್ನು ಮರುಸ್ಥಾಪಿಸಿಕೊಂಡಿದೆ ಎಂದು ಭರವಸೆಯನ್ನ ಕಾರ್ಯಕರ್ತರಿಗೆ ನೀಡಿದ್ರು. ಮಹಿಳಾ ರಾಜಕೀಯ ಮೀಸಲಾತಿಯಿಂದ ಹಿಡಿದು ಸಾಮಾಜಿಕ ನ್ಯಾಯದ ವಿಚಾರಗಳವರೆಗೆ ಜೆಡಿಎಸ್ ಪಾತ್ರವನ್ನ ಪ್ರಸ್ತಾಪಿಸಿದ ಅವರು ಪಕ್ಷ ಕೇವಲ ಒಂದೇ ಜನಾಂಗದಲ್ಲ, ಎಲ್ಲ ಸಮಾಜಗಳಿಗೆ ಅಧಿಕಾರ ಹಂಚಿದ ಪಕ್ಷ ಎಂದು ಒತ್ತಿ ಹೇಳಿದ್ರು. ಸಮಾವೇಶದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದು ಜೆಡಿಎಸ್ನ ಕುಟುಂಬ ರಾಜಕಾರಣಕ್ಕಿಂತ ಪೀಳಿಗೆ ರಾಜಕಾರಣ ಎಂಬ ಸಂದೇಶವನ್ನು ನೀಡಿತು. ವೇದಿಕೆಯ ಮೇಲೆ ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ ಒಟ್ಟಾಗಿ ಕಾಣಿಸಿಕೊಂಡ ದೃಶ್ಯ ಪಕ್ಷದ ಒಳಾಂಗಣ ಏಕತೆಯ ಪ್ರದರ್ಶನವಾಗಿತ್ತು. ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ತಾವು ನೀಡಿದ ಕೊಡುಗೆಗಳನ್ನ ಮತ್ತೆ ನೆನಪಿಸುವ ಮೂಲಕ ಕುಮಾರಸ್ವಾಮಿ ಹೆಸರು ಮುಂದಿನ ಮುಖ್ಯಮಂತ್ರಿ ಪರ್ಯಾಯವಾಗಿ ಮತ್ತೆ ಚರ್ಚೆಗೆ ಬರುವಂತೆ ಮಾಡಲಾಯಿತು. ಈ ಸಮಾವೇಶದಲ್ಲಿ ರಾಜಕೀಯವಾಗಿ ಅತ್ಯಂತ ಆಕ್ರಮಣಕಾರಿ ಭಾಷಣ ಮಾಡಿದವರು ನಿಖಿಲ್ ಕುಮಾರಸ್ವಾಮಿ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಬೇಕು, ಇಲ್ಲದಿದ್ದರೆ ರಾಕ್ಷಸರು ಈ ರಾಜ್ಯವನ್ನ ಮೆಟ್ಟಿ ತಿನ್ನುತ್ತಾರೆ ಎಂದು ಹೇಳುವ ಮೂಲಕ ಹೋರಾಟದ ಧ್ವನಿಯಾಗಿ ಹೊರಹೊಮ್ಮಿದ್ರು. ತಮ್ಮ ಮೇಲೆ 3 ಬಾರಿ ರಾಜಕೀಯ ಷಡ್ಯಂತ್ರ ನಡೆದಿದೆ ಎಂದು ಆರೋಪಿಸಿದ ನಿಖಿಲ್ ಇದರಿಂದ ಹಿಂದೆ ಸರಿಯುವುದಿಲ್ಲ, ಮುಂದಿನ ಗುರಿ ಕುಮಾರಸ್ವಾಮಿಯವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡುವುದು ಎಂದು ಘೋಷಿಸಿದ್ರು. ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಜವಾಬ್ದಾರಿಯನ್ನು ಕಾರ್ಯಕರ್ತರ ಮೇಲೆ ಹಾಕಿದ್ರು. ಈ ಸಮಾವೇಶದ ಮೂಲಕ ಜೆಡಿಎಸ್ ಒಂದು ಸ್ಪಷ್ಟ ತಂತ್ರವನ್ನ ಅಳವಡಿಸಿಕೊಂಡಿದೆ. ಮೊದಲು ಸಂಘಟನೆ ಬಲಪಡಿಸುವುದು, ನಂತರ ಸ್ಥಳೀಯ ಸಂಸ್ಥೆಗಳ ಮೂಲಕ ನೆಲಮಟ್ಟದಲ್ಲಿ ಅಧಿಕಾರ ಮರುಪಡೆಯುವುದು, ಆಮೇಲೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಹೋರಾಟಕ್ಕೆ ಸಜ್ಜಾಗುವುದು. ಕಾಂಗ್ರೆಸ್
ಕಾಂಗ್ರೆಸ್ ಹಾಸನ ಜಿಲ್ಲೆಯಲ್ಲಿ ನಡೆಸಿದ 2 ಸಮಾವೇಶಗಳಿಗೆ ಪ್ರತಿಯಾಗಿ ಜೆಡಿಎಸ್ ಒಂದೇ ಸಮಾವೇಶದಲ್ಲಿ ತನ್ನ ಶಕ್ತಿಯನ್ನ ಪ್ರದರ್ಶಿಸಿದ್ದು ಹಾಸನ ನಮ್ಮ ಭದ್ರಕೋಟೆ ಎಂಬ ಸಂದೇಶವನ್ನ ರಾಜಕೀಯ ವಲಯಕ್ಕೆ ತಲುಪಿಸಿದೆ. ಸುಮಾರು 1400 ಪೊಲೀಸ್ ಸಿಬ್ಬಂದಿಯ ಭದ್ರತೆ, 100 ಬಸ್ಸುಗಳ ವ್ಯವಸ್ಥೆ, ಊಟೋಪಚಾರ ಇವೆಲ್ಲವೂ ಜೆಡಿಎಸ್ ಸಂಘಟನಾ ಶಕ್ತಿಯ ಪ್ರದರ್ಶನವಾಗಿತ್ತು. ಕಾರ್ಯಕರ್ತರ ಸಂಖ್ಯೆಯಷ್ಟೇ ಅಲ್ಲ, ಅವರ ಉತ್ಸಾಹವು ಈ ಸಮಾವೇಶದ ದೊಡ್ಡ ಆಸ್ತಿ. ಇದು ಪಕ್ಷದ ಒಳಗಿರುವ ನಿರಾಶೆ ಮತ್ತು ಸೋಲಿನ ಮನೋಭಾವವನ್ನು ಒಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ರಾಜಕೀಯವಾಗಿ ಈ ಸಮಾವೇಶದ ಇನ್ನೊಂದು ಅರ್ಥವೆಂದರೆ ಜೆಡಿಎಸ್ ತನ್ನ ವಿರುದ್ಧ ನಡೆಯುತ್ತಿದೆ ಎನ್ನಲಾದ ತನಿಖೆಗಳು ಮತ್ತು ಪ್ರಕರಣಗಳನ್ನು ರಾಜಕೀಯ ಹಿಂಸೆ ಎಂಬ ರೂಪದಲ್ಲಿ ಜನರ ಮುಂದೆ ಇಡಲು ಯಶಸ್ವಿಯಾಗಿದೆ. ಇದರಿಂದ ಪಕ್ಷದ ಪರ ಸಾಂತ್ವನ ಅಲೆ ಸೃಷ್ಟಿಸುವ ಪ್ರಯತ್ನವೂ ನಡೆದಿದೆ. ದೇವೇಗೌಡರ ಭಾವುಕ ಭಾಷಣ, ಕುಮಾರಸ್ವಾಮಿಯ ಅಭಿವೃದ್ಧಿ ನ್ಯಾರೇಟಿವ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಆಕ್ರಮಣಕಾರಿ ಧ್ವನಿ, ಈ 3 ಪೀಳಿಗೆಗಳ ಮಿಶ್ರಣವೇ ಜೆಡಿಎಸ್ ರಾಜಕೀಯ ತಂತ್ರದ ಕೇಂದ್ರ ಬಿಂದು. ಇದು ಪಕ್ಷ ಕೇವಲ ಹಳೆಯ ನೆನಪುಗಳ ಮೇಲೆ ನಿಲ್ಲದೆ ಭವಿಷ್ಯದ ನಾಯಕತ್ವವನ್ನು ಕಟ್ಟುತ್ತಿದೆ ಎಂಬ ಸಂದೇಶ ನೀಡುತ್ತದೆ. ಎನ್ಡಿಎ ಮೈತ್ರಿಯ ಭಾಗವಾಗಿ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಕೇಂದ್ರದ ನೆರವಿನಿಂದ ಹಾಸನ ವಿಮಾನ ನಿಲ್ದಾಣ ಮತ್ತು ಐಐಟಿ ಯೋಜನೆಗಳನ್ನು ಪುನರ್ಜೀವಗೊಳಿಸುವುದಾಗಿ ಘೋಷಿಸಿರುವುದು ಅಭಿವೃದ್ಧಿ ರಾಜಕಾರಣವನ್ನು ಮತ್ತೆ ತನ್ನ ಅಸ್ತ್ರವಾಗಿಸಿಕೊಳ್ಳುವ ಯತ್ನವಾಗಿದೆ. ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇರ ರಾಜಕೀಯ ಸವಾಲಾಗಿದೆ. ಒಟ್ಟಾರೆ ಹಾಸನದ ಈ ಬೃಹತ್ ಸಮಾವೇಶ ಜೆಡಿಎಸ್ಗೆ ಕೇವಲ ಶಕ್ತಿ ಪ್ರದರ್ಶನವಲ್ಲ, ಅದು ಪಕ್ಷದ ರಾಜಕೀಯ ಪುನರ್ಸ್ಥಾಪನೆಯ ಘೋಷಣೆ. ನಮ್ಮನ್ನು ಮುಗಿಸಿದ್ದೇವೆ ಎಂದು ಭಾವಿಸುವವರಿಗೆ ನಾವು ಇನ್ನೂ ಬದುಕಿದ್ದೇವೆ, ಹೋರಾಡುತ್ತಿದ್ದೇವೆ, ಮತ್ತೆ ಅಧಿಕಾರದತ್ತ ಬರುತ್ತಿದ್ದೇವೆ ಎಂಬ ಸಂದೇಶವನ್ನು ಜೆಡಿಎಸ್ ಈ ಸಮಾವೇಶದ ಮೂಲಕ ರಾಜ್ಯ ರಾಜಕಾರಣಕ್ಕೆ ಸ್ಪಷ್ಟವಾಗಿ ರವಾನಿಸಿದೆ. ಒಟ್ನಲ್ಲಿ ಹಾಸನದ ಈ ಬೃಹತ್ ಸಮಾವೇಶ ಜೆಡಿಎಸ್ಗೆ ಕೇವಲ ಒಂದು ಶಕ್ತಿ ಪ್ರದರ್ಶನ ಅಲ್ಲ, ಅದು ರಾಜಕೀಯವಾಗಿ ನಾವು ಇನ್ನೂ ಕೂಡ ಜೀವಂತವಾಗಿದ್ದೀವಿ ಎಂಬ ಒಂದು ಘೋಷಣೆ. 93ನೇ ವಯಸ್ಸಿನಲ್ಲೂ ಹೋರಾಟ ನಿಲ್ಲಿಸದ ದೇವೇಗೌಡರ ಭಾವನೆ, ಅಭಿವೃದ್ಧಿಯ ಮಾತು ಮತ್ತೆ ಮುನ್ನೆಲೆಗೆ ತಂದ ಕುಮಾರಸ್ವಾಮಿ ಮತ್ತು ಹೋರಾಟದ ಧ್ವನಿಯಾಗಿ ಹೊರಹೊಮ್ಮಿದ ನಿಖಿಲ್ ಕುಮಾರಸ್ವಾಮಿ, ಈ 3 ಪೀಳಿಗೆಗಳ ರಾಜಕೀಯ ಒಗ್ಗಟ್ಟು ಜೆಡಿಎಸ್ ಮುಂದಿನ ಹಂತದ ತಂತ್ರವನ್ನ ಸ್ಪಷ್ಟಪಡಿಸಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜಕೀಯ ಪ್ರತಿಕಾರ ಎಂಬ ನೆರೆಟಿವ್ ಎನ್ಡಿಎ ಮೈತ್ರಿಯೊಳಗಿನ ತನ್ನ ಸ್ಥಾನವನ್ನ ಮರು ಘೋಷಣೆ ಮಾಡಿದ ಧೈರ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದಲೇ ಶಕ್ತಿಶಾಲಿ ಕಂಬ್ಯಾಕ್ಗೆ ಅಡಿಪಾಯ ಹಾಕುವ ಯೋಚನೆ, ಇವೆಲ್ಲವೂ ಹಾಸನದ ವೇದಿಕೆಯಿಂದ ಹೊರಬಂದ ಸ್ಪಷ್ಟ ಸಂದೇಶಗಳಾಗಿವೆ. ಹಾಸನ ಮತ್ತೆ ಭದ್ರಕೋಟೆಯಾಗಿ ಉಳಿಯುತ್ತದೆಯೇ? ಮತ್ತೊಮ್ಮೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ರಾಜಕಾರಣಕ್ಕೆ ಕೇಂದ್ರ ಬಿಂದುವಾಗುತ್ತಾರೆಯೇ? ಈ ಎಲ್ಲ ಪ್ರಶ್ನೆಗಳ ಉತ್ತರಗಳು ಮುಂದಿನ ಚುನಾವಣಾ ಕಣದಲ್ಲಿ ಸ್ಪಷ್ಟವಾಗಲಿದೆ. ಆದ್ರೆ ಇಷ್ಟಂತೂ ನಿಶ್ಚಿತ, ಹಾಸನದ ಮಣ್ಣಿನಿಂದ ಜೆಡಿಎಸ್ ತನ್ನ ರಾಜಕೀಯ ಹೋರಾಟಕ್ಕೆ ಮತ್ತೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದೆ. ಇದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.